ನಮಸ್ಕಾರ ಎಲ್ಲರಿಗೂ. ಪ್ರತಿ ವರ್ಷ ನಾವು ಜೂನ್ 5 ವಿಶ್ವ ಪರಿಸರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಯಾವ ದಿನ? ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಯಾಕ್ರಿ ಅದ ದಿನ ಯಾಕೆ ಆಚರಣೆ ಮಾಡ್ತೀವಿ? ಹೋಗ್ಲಿ, ಪ್ರಾಜೆಕ್ಟ್ ಟೈಗರ್ ಅಂತೇಳಿ ಒಂದು ಸ್ಕೀಮ್ ಬಂತು. ಪ್ರಾಜೆಕ್ಟ್ ಟೈಗರ್ ಜೊತೆಗೆ ಪ್ರಾಜೆಕ್ಟ್ ಲಯನ್, ಇದ್ರ ಜೊತೆಗೆ ಪ್ರಾಜೆಕ್ಟ್ ಎಲಿಫೆಂಟ್, ಪ್ರಾಜೆಕ್ಟ್ ಹಂಗುಲ್, ಪ್ರಾಜೆಕ್ಟ್ ಕ್ರೊಕೊಡೈಲ್, ಇವೆಲ್ಲ ಬಂದು ಪ್ರಾಜೆಕ್ಟ್ ಡಾಗ್ ಅಂತೇಳಿ ಎಲ್ಲಾರು ಬರ್ತೇನೆ. ಪ್ರಾಜೆಕ್ಟ್ ಡಾಗ್, ನಾಯಿಯ ಯೋಜನೆ, ಪ್ರಾಜೆಕ್ಟ್ ಚಿಕನ್ ಅಂದ್ರೆ ಕೋಳಿಯ ಯೋಜನೆ, ಇವ್ಯಾವರ ಬಂದು ಅನ್ನತ್ತೆ ಕೇಳಿದ್ರೆ ಇಲ್ಲ. ಯಾಕಂದ್ರೆ ಇದನ್ನ ಕ್ಲಿಯರ್ ಕಟ್ ಆಗಿ ಆರ್ಟಿಕಲ್ 48 ಸಬ್-A ನಮಗೆ ಹೇಳ್ತೈತಿ ಯಾಕೆ ನಾವು ಪ್ರಾಜೆಕ್ಟ್ ಟೈಗರ್ ಅನ್ನ ತಗೊಂಡ್ ಬಂದ್ವಿ, ಯಾಕೆ ನ್ಯಾಷನಲ್ ಪಾರ್ಕ್ಗಳನ್ನ ಸ್ಥಾಪನೆ ಮಾಡಿದ್ವಿ, ಯಾಕೆ ಬಯೋಡೈವರ್ಸಿಟಿಯನ್ನ ಕಾಪಾಡಿಕೊಳ್ಳಲು ನಾವು ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟಿವಿ. ಆಮೇಲೆ ಯಾಕೆ ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನಾಗಿ ವಿಶ್ವದ ತುಂಬೆಲ್ಲ ಆಚರಣೆ ಮಾಡ್ತಾರೋ ಅಂತ ಹೇಳಿ ನೋಡೋದಾದ್ರೆ, ಇಲ್ಲಿ ನಮ್ಮ ಸಂವಿಧಾನದೊಳಗೆ ಆರ್ಟಿಕಲ್ 48 ಸಬ್-A ಅಂತೇಳಿ ಒಂದು ವಿಧಿ ಐತಿ. ಅದನ್ನ ಒಂದ್ ಸ್ವಲ್ಪ ಓದ್ಬೇಕಾಗೈತಿ. ನಾವು ಅದನ್ನು ಓದಿದ್ರನ ಗೊತ್ತಾಕೈತಿ ಯಾಕೆ ಪ್ರಾಜೆಕ್ಟ್ ಡಾಗ್ ಅಂತೇಳಿ ಮಾಡೋದಿಲ್ಲ, ಪ್ರಾಜೆಕ್ಟ್ ಕ್ಯಾಟ್ ಅಂತೇಳಿ ಮಾಡೋದಿಲ್ಲ. ಎಲ್ಲರ ಸೊಳ್ಳೆಯ ಯೋಜನೆ, ತಿಗಣೆ ಯೋಜನೆ ಕೇಳಿರಿ ಹೆಸರ? ಇಲ್ಲ. ಯಾವ ಥರದ ಕೇಳಿರಿ? ಹುಲಿ ಯೋಜನೆ, ಆನೆ ಯೋಜನೆ, ಮೊಸಳೆ ಯೋಜನೆ, ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಪ್ರಾಣಿಗಳ ಹೆಸರಲ್ಲಿ ಯೋಜನೆಗಳು ಬಂದವೆ. ಲಯನ್ ಯೋಜನೆ, ಸಿಂಹದ ಯೋಜನೆ. ಆದ್ರೆ ಎಲ್ಲರ ಒಂದು ಕಡೆ ಸೊಳ್ಳೆ ಯೋಜನೆ, ತಿಗಣೆ ಯೋಜನೆ, ನೊಣದ ಯೋಜನೆ. ಯಾಕಂದ್ರ ಇಲ್ಲಿ ಹೇಳ್ತೈತಿ ಕ್ಲಿಯರ್ ಕಟ್ ಆಗಿ. ಅದನ್ನು ನೋಡೋಣ. ಯಾವ್ದು ಹೇಳ್ತೈತಿ? ಆರ್ಟಿಕಲ್ 48 ಹೇಳ್ತೈತಿ. 48 ಸಬ್-A. ಈ ಆರ್ಟಿಕಲ್ 48 ಸಬ್-A ಅನ್ನ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಈ ವಿಧಿಯನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡುವ ಅವಶ್ಯಕತೆ ಏನಾಯ್ತು ಅಂತ ಹೇಳಿ, ಅವಶ್ಯಕತೆ ಯಾಕೆ ಬಿತ್ತು, ಅಂತಹ ಪರಿಸ್ಥಿತಿ ಯಾಕೆ ಬಂತು ಅಂತೇಳಿ ಒಂದ್ ಸ್ವಲ್ಪ ನೋಡೋಣ. ಆಮೇಲೆ ಆರ್ಟಿಕಲ್ 48 ಸಬ್-A ಅನ್ನ ಪೂರ್ಣವಾಗಿ ನೋಡೋಣ. ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಏನಪ್ಪಾ ಅಂತಂದ್ರ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂಗ್ಲೆಂಡ್ನೊಳಗೆ ಫಸ್ಟ್ಗೆ ನಡೀತು. ಏನು? ಔದ್ಯೋಗಿಕ ಕ್ರಾಂತಿ ಇಂಗ್ಲೆಂಡ್ನೊಳಗೆ ನಡೀತು. ಫಸ್ಟ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ವಿಲ್ ಟೇಕನ್ ಪ್ಲೇಸ್ ಇನ್ ಇಂಗ್ಲೆಂಡ್. ಹೌದಾ? ಅದರ ಪರಿಣಾಮ ಏನಾಯ್ತು ಅಂತಂದ್ರ 1960 ಮತ್ತು 70ರ ದಶಕದಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿ ಔದ್ಯೋಗೀಕರಣ ಅದರ ಪೀಕ್ ಹಂತದಲ್ಲಿತ್ತು, ತುದಿಯ ಹಂತದಲ್ಲಿತ್ತು. ಇಂಡಸ್ಟ್ರಿಯಲೈಸೇಷನ್ ಈಸ್ ಇನ್ ಇಟ್ ಟು ಸ್ಪೀಕ್ ಇನ್ ದ ಇಯರ್ 1960 to 1970. ಆವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಅದು ನಿಸರ್ಗವನ್ನ ಹಾಳು ಮಾಡಿನೇ ಡೆವಲಪ್ ಆಗೋದು. ಅರ್ಥ ಆಯ್ತು? ನಿಸರ್ಗವನ್ನ ಹಾಳು ಮಾಡಿದ್ರೇನೆ ಮಾತ್ರ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗತ್ತೆ, ಇಲ್ಲಾದ್ರೆ ಆಗೋದಿಲ್ಲ. ಈ ನಿಸರ್ಗವನ್ನ ಹಾಳು ಮಾಡಿತು ಅಂತಂದ್ರೆ ಮನುಷ್ಯ ಬದುಕೋದು ಹೇಗೆ? ಒಂದಿಷ್ಟು ಜ್ಞಾನಿಗಳು ಹುಟ್ಟುಕೊಂಡ್ರು ಇಲ್ಲಿ. ಏನಂತ ಹೇಳಿದ್ರು, ನೀವು ಪ್ರತಿ ಹೆಜ್ಜೆಗೂ ನಿಸರ್ಗವನ್ನ ಹಾಳು ಮಾಡ್ಕೋಂತ ಹೋದ್ರಿ ಅಂತಂದ್ರ ಮುಂದಿನ ಜನಾಂಗ ಬದುಕೋದು ಹೇಗೆ ಅಂತೇಳಿ ಒಂದು ಕ್ವಶನ್ ಉಂಟಾಯ್ತು 1970ರೊಳಗೆ. ಆವಾಗ ಸ್ಟಾಕ್ ಹೋಮ್ದೊಳಗೆ ಒಂದು ಕಾನ್ಫರೆನ್ಸ್ ಮಾಡ್ತಾರೆ. 1971ರಲ್ಲಿ. ಈ ಕಾನ್ಫರೆನ್ಸ್ ಜೂನ್ 5 ಸ್ಟಾರ್ಟ್ ಆಗಿತ್ತು. ಲಿಂಕ್ ಸಿಗಾಕೈತಿ. ನಾ ಹೇಳಿದ್ದು ಯಾಕೆ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಅಂತೇಳಿ ಲಿಂಕ್ ಹೇಳಕೈತಿ ನಿಮಗೆ. ಸ್ಟಾಕ್ ಹೋಮ್ದೊಳಗೆ ಕಾನ್ಫರೆನ್ಸ್ ನಡೀತು. ಯಾವ್ದ್ರ ಸಲುವಾಗಿ? ಇಡೀ ಪರಿಸರನ ಎಲ್ಲ ಹಾಳಾಗಿ ಹೊಂಟೈತಿ, ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ದೇಶದ ಮುಖ್ಯಸ್ಥರಲ್ಲಿ ಸೇರ್ಪಡೆ ಮಾಡಿ ಚರ್ಚೆ ಮಾಡಕಂತೇಳಿ ಕೂಡಿದ್ರು. ಯಾವಾಗ? 1971ರಲ್ಲಿ. ಎಷ್ಟನೇ ತಾರೀಕಿಂದ ಸ್ಟಾರ್ಟ್ ಆಗಿತ್ತದು? ಜೂನ್ 5ನೇ ತಾರೀಕಿಂದ. ಆವಾಗ ಒಂದಿಷ್ಟು ಔಟ್ಕಮ್ಗಳು ಬಂದು, ಪರಿಣಾಮಗಳು ಬಂದು, 26 ಗೋಲ್ಗಳನ್ನ ಸೆಟ್ ಮಾಡಿದ್ರು. ಅವ್ ಯಾವ ಅಂತ ನಾ ಹೇಳಕ್ ಹೋಗೋದಿಲ್ಲ. ನನ್ನ ವಿಷಯ ಸಬ್ಜೆಕ್ಟ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಕತ್ತೀನಿ. ಅದನ್ನ ನಾನು ಯಾವಾಗ ಎನ್ವೈರನ್ಮೆಂಟ್ ಬಗ್ಗೆ ಹೇಳ್ತೀನೋ ಅವಾಗ ನಿಮಗೆ ಡಿಕ್ಲೇರ್ ಆಗಿ ಗೊತ್ತಾಕತಿ, ಕ್ಲಿಯರ್ ಆಕತಿ. ಹೌದಾ? 26 ಗುರಿಗಳನ್ನ ಹಾಕೊಂಡ್ರು. ಆ 26 ಗುರಿಗಳನ್ನ ಹಾಕೊಂಡ ನಂತರ ಅದು 1975ರಿಂದ ಜಾರಿಗೆ ಬರ್ತಿತ್ತು. ಯಾವಾಗಿಂದ? 1975ರಿಂದ ಜಾರಿಗೆ ಬರ್ತಿತ್ತು. ಹೌದಾ? 1975 ಜೂನ್ 5ರಿಂದ ಜಾರಿಗೆ ಬರೋದ್ರಿಂದ ಇದನ್ನ ಏನ್ ಮಾಡಿದ್ರು ಅಂತಂದ್ರೆ, ಇದರ ಮಹತ್ವವನ್ನ ಇಡೀ ಜಗತ್ತಿಗೆನೆ ಗೊತ್ತಾಗ್ಲಿ ಅಂತೇಳಿ ಜೂನ್ 5 ವಿಶ್ವ ಪರಿಸರ ದಿನ ಅಂತೇಳಿ ಆಚರಣೆ ಮಾಡಿದ್ರು. ಹೌದಾ? ಈ 26 ಗೋಲ್ಗಳಲ್ಲಿ 26 ಉದ್ದೇಶಗಳನ್ನ ಈಡೇರಿಸುವ ಸಲುವಾಗಿ ಭಾರತದೊಳಗ ಕಾರ್ಯಕ್ರಮಗಳು ಸ್ಟಾರ್ಟ್ ಆದವು. ಏನು? ಎನ್ವೈರನ್ಮೆಂಟ್ ಅನ್ನ ಕಾಪಾಡಿಕೊಳ್ಳುವ ಸಲುವಾಗಿ ಭಾರತದಲ್ಲಿಯೂ ಕೂಡ ಕಾರ್ಯಕ್ರಮಗಳು ಸ್ಟಾರ್ಟ್ ಆದವು. ಅದರ ಪರಿಣಾಮವೇ ಏನಾಗಿತ್ತು ಅಂತಂದ್ರೆ, 1971ರಲ್ಲಿ ಪ್ರಾಜೆಕ್ಟ್ ಟೈಗರ್,
ಪ್ರಾಜೆಕ್ಟ್ ಲಯನ್ ಇವೆಲ್ಲ ಬಂದು ನ್ಯಾಷನಲ್ ಪಾರ್ಕ್ಗಳ ಯೋಜನೆ. ಹೌದಾ? ಬಯೋಡೈವರ್ಸಿಟಿ, ಈ ಎಲ್ಲ ಪದಗಳಿಗೂ ಅರ್ಥ ಸಿಗಕ್ಕೆ ಸ್ಟಾರ್ಟ್ ಮಾಡ್ತು. ಹೌದಾ? ಆದ್ರ ಕಾನೂನು ಮಾಡಬೇಕು ಅಂತಂದ್ರೆ ಅದಕ್ಕೆ ಸಂವಿಧಾನದ ಬೇಸ್ ಬೇಕು, ಆಧಾರ ಬೇಕು. ಸಂವಿಧಾನದ ಆಧಾರ ಇಲ್ಲದೆ ಭಾರತದಲ್ಲಿ ಯಾವುದೇ ಕಾನೂನುಗಳು ನಡೆಯೋದಿಲ್ಲ. ಅದಕ್ಕೆ ಸಂವಿಧಾನದ ಆಧಾರವನ್ನು ಕೊಡುವ ಸಲುವಾಗಿ ಏನ್ ಮಾಡಿದ್ರು ಅಂತಂದ್ರ 1976ರಲ್ಲಿ 42ನೇ ತಿದ್ದುಪಡಿ ತಗೊಂಡ್ಬಂದು ಸಂವಿಧಾನಕ್ಕ ಕಲಂ 48ಕ್ಕ ಎ ಅಂತಕ್ಕಂಥದ್ದನ್ನ ಸೇರ್ಪಡೆ ಮಾಡಿದ್ರು. ಸೇರ್ಪಡೆ ಮಾಡಿ ಸಂವಿಧಾನದ ಆಧಾರವನ್ನ ಕೊಟ್ಟರು. ಯಾವುದಕ್ಕ? ಪರಿಸರದ ರಕ್ಷಣೆಗೆ ಅಗತ್ಯವಿರುವ ಕಾನೂನುಗಳನ್ನ ತಗೊಂಡ್ಬರಲು ಏನ್ ಮಾಡಿದ್ರು? ಸಂವಿಧಾನದ ಆಧಾರವನ್ನ ಕೊಟ್ಟರು. ಆ ಆಧಾರವೇ ಆರ್ಟಿಕಲ್ 48 ಸಬ್ ಕ್ಲಾಸ್ ಎ. ಆರ್ಟಿಕಲ್ 48 ಸಬ್ ಕ್ಲಾಸ್ ಎ ನಮಗೆಲ್ಲ ಗೊತ್ತಿರುವ ವಿಷಯ. ಹೌದಾ? ಹಂಗಾದ್ರೆ ಆರ್ಟಿಕಲ್ 48 ಏನ್ ಹೇಳ್ತೈತಿ ಅಂತೇಳಿ ನೋಡೋಣ. ಅದಕ್ಕಿಂತ ಮೊದಲು ಈ ಪ್ರಾಜೆಕ್ಟ್ ಲೈನ್, ಪ್ರಾಜೆಕ್ಟ್ ಟೈಗರ್ ಬಂದ್ವು. ಆದ್ರೆ ಪ್ರಾಜೆಕ್ಟ್ ಮಾಸ್ಕಿಟೋಸ್, ಏನು ನೊಣದ ಯೋಜನೆ, ತಿಗಣೆ ಯೋಜನೆಗಳು ಬರಲಿಲ್ಲ. ಇವನ್ ಆಕಳು ಯೋಜನೆನೂ ಇಲ್ಲ, ದನಗಳ ಯೋಜನೆನೂ ಇಲ್ಲ. ಆದ್ರೆ ಪ್ರಾಜೆಕ್ಟ್ ಟೈಗರ್, ಪ್ರಾಜೆಕ್ಟ್ ಲೈನ್ ಬಂದ್ವು. ಯಾಕ ಅಂತ ಕೇಳಿದ್ರೆ, ಯಾಕ ಅಂತೇಳಿ ನೋಡಿದ್ರೆ, ಇವು ವಾತಾವರಣದಲ್ಲಿ ಅಥವಾ ಪರಿಸರದಲ್ಲಿ ಪಿರಾಮಿಡ್ಸ್ ಗಳಂತೆ ಬರ್ತವೆ. ಶಕ್ತಿಯ ಪಿರಾಮಿಡ್, ಸಂಖ್ಯೆಯ ಪಿರಾಮಿಡ್, ಆಮೇಲೆ ಹಿಂಗೆ 3 ರೀತಿ ಪಿರಾಮಿಡ್ಗಳು ಬರ್ತವೆ. ಈ ಪಿರಾಮಿಡ್ ಹೆಂಗಿರ್ತವೆ ಅಂತಂದ್ರೆ ಈ ರೀತಿ ಇರ್ತವೆ. ಇಲ್ಲಿ ಕೆಳ ಹಂತದಲ್ಲಿ ಉತ್ಪಾದಕರು ಇರ್ತಾರೆ, ಮೇಲ್ ಹಂತದಲ್ಲಿ ಭಕ್ಷಕರು ಇರ್ತಾರೆ, ಆಮೇಲೆ ಇಲ್ಲಿ ಅವ್ರ ಭಕ್ಷಕರು ಇರ್ತಾರೆ, ಇಲ್ಲಿ ಅವ್ರ ಭಕ್ಷಕರು ಇರ್ತಾರೆ. ಇಲ್ಲಿ ಟಾಪ್ನ್ಯಾಗ ಇದನ್ನ ಯಾವುದು ತಿನ್ನುವಂತ ಜೀವಿ ಇರೋದಿಲ್ಲ. ಇದನ್ನ ನಾವೇನತೆ ಕರಿತೀವಿ ಅಂತಂದ್ರೆ ಕೀಟೋನ್ ಸ್ಪೀಸೀಸ್ ಅತೆ ಕರಿತೀವಿ. ಕೀಸ್ಟೋನ್ ಸ್ಪೀಸೀಸ್. ಹೌದಾ? ಅಂದ್ರ ನೀವು ಇಡೀ ಕಾಡನ್ನ ರಕ್ಷಣೆ ಮಾಡಕ್ಕೆ ಪ್ರತಿಯೊಂದು ಗಿಡದ ಸುತ್ತ ಬೇಲಿ ಹಾಕುವ ಅವಶ್ಯಕತೆ ಇಲ್ಲ. ಆದ್ರೆ ನಿಸರ್ಗದಲ್ಲಿ ಇರ್ತಕ್ಕಂಥ ಈ ಕೀ ಸ್ಟೋನ್ ಸ್ಪೀಸೀಸ್ ಮುಖ್ಯ ಪ್ರಭೇದವನ್ನ ಕಾಪಾಡಿದ್ರೆ ಸಾಕು. ಮುಖ್ಯ ಪ್ರಭೇದಗಳಲ್ಲಿ ಯಾವ್ದು ಬರ್ತಾವು ಅಂತಂದ್ರೆ ಹುಲಿ ಬರ್ತೈತಿ, ಸಿಂಹ ಬರ್ತೈತಿ, ಚಿರತೆ ಬರ್ತೈತಿ, ಹೈಯರ್ ಪ್ರಿಡೇಟರ್ಸ್ ಏನದಾವಲ್ಲ ಅವೆಲ್ಲವೂ ಅಲ್ಲಿ ಬರ್ತವೆ. ಅದನ್ನ ಒಂದು ರಕ್ಷಣೆ ಮಾಡಿದ್ರೆ ಇಡೀ ನಿಸರ್ಗವನ್ನ ನೀವು ರಕ್ಷಣೆ ಮಾಡಿದಂಗ ಆಕೈತಿ. ಹಂಗ ಹೈಯರ್ ಪ್ರಿಡೇಟರ್ ಯಾವ್ಯಾವಪ್ಪ ಅಂತಂದ್ರೆ ಹುಲಿ, ಸಿಂಹ, ಚಿರತೆ, ಮೊಸಳೆ ಇವೆಲ್ಲವೂ ಹೈ ಲೆವೆಲ್ ಪ್ರಿಡೇಟರ್ಸ್. ಹೌದಾ? ಇವುಗಳನ್ನ ರಕ್ಷಣೆ ಮಾಡುವ ಸಲುವಾಗಿ ಯೋಜನೆಗಳು ಬಂದು. ಹೈ ಲೆವೆಲ್ ಪ್ರಿಡೇಟರ್ಸ್ ಒಳಗೆ ಸೊಳ್ಳೆ ಬರೋದಿಲ್ಲ, ನೊಣ ಬರೋದಿಲ್ಲ, ಮತ್ತೆ ತಿಗಣೆನೂ ಬರೋದಿಲ್ಲ. ನೀವು ಏನೇನು ಅನ್ಕೊಂಡಿರ್ಲಿ ಕ್ರಿಮಿ ಕೀಟಗಳು ಯಾವ ಹೈ ಲೆವೆಲ್ ಪ್ರಿಡೇಟರ್ಸ್ ಅಲ್ಲ. ಅವುಗಳನ್ನ ತಿಂದು ತಿಂದು ನಂತರ ಮತ್ತೊಂದು ತಿಂದು ಅದರ ನಂತರ ಮತ್ತೊಂದು ತಿಂದು ಅದರ ನಂತರ ಮತ್ತೊಂದು ತಿಂದು ಕಟ್ಟ ಕಡೆಗೆ ಇಲ್ಲಿ ಹುಲಿ, ಸಿಂಹ, ಮೊಸಳೆ ಇವಕ್ಕೆಲ್ಲ ಬಲಿ ಆಗ್ತಕ್ಕಂಥ ಪ್ರಾಣಿಗಳು, ಇವುಗಳಿಗೆ ಆಹಾರ ಆಗ್ತಕ್ಕಂಥ ಪ್ರಾಣಿಗಳು ಇರ್ತವೆ ಹೊರತಾಗಿ ಬೇರೆ ಯಾವು ಇವುಗಳನ್ನ ಆಹಾರವನ್ನಾಗಿ ಯೂಸ್ ಮಾಡ್ತಕ್ಕಂಥ ಪ್ರಾಣಿಗಳಿಲ್ಲ. ಅರ್ಥ ಆಯ್ತಾ ನಾ ಹೇಳಿದ್ದು? ನಿಸರ್ಗದಲ್ಲಿ ಹುಲಿ, ಸಿಂಹಗಳನ್ನ ಆಹಾರವಾಗಿ ಬಳಸುವಂತ ಪ್ರಾಣಿಗಳು ಮತ್ತೆ ಯಾವೂ ಇಲ್ಲ. ಆದ್ರೆ ಹುಲಿ, ಸಿಂಹಗಳು ಎಲ್ಲಾ ಪ್ರಾಣಿಗಳನ್ನ ಆಹಾರವನ್ನಾಗಿ ಬಳಸ್ತವೆ. ಹೀಗಾಗಿ ಆಹಾರ ಸ್ತರದಲ್ಲಿ ಇರ್ತಕ್ಕಂಥ, ಆಹಾರದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಹೆಚ್ಚಿನ ಮೇಲ್ಮಟ್ಟದ ಒಂದು ಸ್ಪೀಸೀಸ್ ಅನ್ನ ಕಾಪಾಡುವ ಮೂಲಕ ಇಡೀ ಅರಣ್ಯವನ್ನ ಕಾಪಾಡಬಹುದು. ಈಗ ಒಂದು ಸಿಂಹ ಬದುಕಬೇಕು, ಒಂದು ಹುಲಿ ಬದುಕಬೇಕು ಅಂತಂದ್ರ ಮೋರ್ ಆರ್ ಲೆಸ್ 70 ಕಿಲೋಮೀಟರ್ ರೇಡಿಯಸ್ ಅದರದ್ದು ಜಾಗ ಇರಬೇಕು. 70 ಕಿಲೋಮೀಟರ್ ಒಳಗೆ ಮತ್ತೊಂದು ಆ ರೀತಿಯಾಗಿರ್ತಕ್ಕಂಥ ಪ್ರಿಡೇಟರ್ಸ್ ಇರಬಾರ್ದು. ಅದಕ್ಕೆ ಹಂಗೇನಾದ್ರೂ ಇತ್ತು ಅಂತಂದ್ರೆ ಬಡದಾಡಿ ಸಾಯ್ತವೆ. ನೆನಪಲ್ಲಿ ಇರಬೇಕು. ಅಂದ್ರೆ ಇಡೀ 70 ಕಿಲೋಮೀಟರ್ ಏರಿಯಾದಾಗ, ಸರೌಂಡಿಂಗ್ 70 ಕಿಲೋಮೀಟರ್ ಏರಿಯಾದಾಗ ಸಿಗ್ತಕ್ಕಂಥ ಪ್ರಾಣಿಗಳ ಭಕ್ಷಣೆಯನ್ನು ಒಂದು ಹುಲಿ ಮಾಡ್ತೈತಿ. ಹೌದಾ? ಅರ್ಥ ಆಯ್ತಾನ ಹೇಳಿದ್ದು? ಆ ಒಂದು ಹುಲಿ ಬೇಕಾಗಿತ್ತು ಅಂತಂದ್ರೆ ನೀನು 70 ಕಿಲೋಮೀಟರ್ ಅರಣ್ಯವನ್ನ ಸಂರಕ್ಷಿಸಬೇಕು. ಅರ್ಥ ಆಗತ್ತೈತೆ? ಹಿಂಗೆ 70 ಕಿಲೋಮೀಟರ್ ಅರಣ್ಯವನ್ನ ಸಂರಕ್ಷಿಸುವ ಮೂಲಕ ನೀನು ನಿಸರ್ಗವನ್ನ ಸಂರಕ್ಷಿಸ್ತಿ. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಈ ಪ್ರಾಜೆಕ್ಟ್ಗಳು ಬಂದು ಹುಲಿ ಯೋಜನೆ, ಸಿಂಹದ ಯೋಜನೆ, ಚಿರತೆಯ ಯೋಜನೆ ಅಂತೇಳಿ ಈ ಯೋಜನೆಗಳು ಬಂದು. ಒಂದು ಸೊಳ್ಳೆಯನ್ನ ರಕ್ಷಣೆ ಮಾಡೋದ್ರಿಂದ ಎಷ್ಟು ಅರಣ್ಯವನ್ನ ರಕ್ಷಣೆ ಮಾಡ್ತೀರಿ ನೀವು? ಒಂದು ನೊಣವನ್ನ ರಕ್ಷಣೆ ಮಾಡೋದ್ರಿಂದ ಎಷ್ಟು ಅರಣ್ಯವನ್ನ ರಕ್ಷಣೆ ಮಾಡ್ತೀರಿ? ಏನು ಇಲ್ಲಲ್ಲ. ಒಂದು ಆಕಳವನ್ನ ರಕ್ಷಣೆ ಮಾಡೋದ್ರಿಂದ, ಒಂದು ಆಡನ್ನ ರಕ್ಷಣೆ ಮಾಡೋದ್ರಿಂದ, ಒಂದು ಕುರಿಯನ್ನ ರಕ್ಷಣೆ ಮಾಡೋದ್ರಿಂದ ಎಷ್ಟು ಅರಣ್ಯವನ್ನ ರಕ್ಷಣೆ ಮಾಡ್ತೀರಿ? ನೋ, ದೇರ್ ಇಸ್ ನೋ ಡಾಟಾ ಎಟ್ ಆಲ್. ಹೌದಾ? ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ನಿಸರ್ಗದಲ್ಲಿ ಇರ್ತಕ್ಕಂಥ ಉಚ್ಚ ಮಟ್ಟದಲ್ಲಿ ಬದುಕುವ ಪ್ರಿಡೇಟರ್ಸ್ ಗಳನ್ನ ರಕ್ಷಣೆ ಮಾಡುವ ಸಲುವಾಗಿ ಫ್ಲಾಗ್ ಶಿಪ್ ಪ್ರೋಗ್ರಾಮ್ ಗಳನ್ನ ತಗೊಂಡ್ಬರ್ತಾರೆ. ಆ ಫ್ಲಾಗ್ ಶಿಪ್ ಪ್ರೋಗ್ರಾಮ್ಗಳಲ್ಲಿ ಈ ಪ್ರಾಜೆಕ್ಟ್ ಟೈಗರ್, ಪ್ರಾಜೆಕ್ಟ್ ಹುಲಿ, ಪ್ರಾಜೆಕ್ಟ್ ಸಿಂಹ, ಪ್ರಾಜೆಕ್ಟ್ ಕ್ರೊಕೊಡೈಲ್ಸ್ ಇವೆಲ್ಲ ಬರ್ತವೆ. ನೆನಪಲ್ಲಿ ಇರ್ಲಿ. ಇದನ್ನ ರಕ್ಷಣೆ ಮಾಡೋದ್ರಿಂದ ನಿಸರ್ಗವನ್ನ ರಕ್ಷಣೆ ಮಾಡ್ತೀವಿ. ಯಾಕೆ ಇದು 1971 ಕೆಲವೊಂದಿಷ್ಟು ಯೋಜನೆಗಳು ಜಾರಿಗೆ ಬರ್ತಾವು ಅಂತಂದ್ರೆ ಅದರ ಪರಿಣಾಮ ಸ್ಟಾಕ್ ಹೋಮ್ ಅಂತ ಇಲ್ಲಿ ನಡೆದಿರ್ತಕ್ಕಂಥ ಕಾನ್ಫರೆನ್ಸ್ಗಳೇ ಅದಕ್ಕೆಲ್ಲ ಕಾರಣ. ಯಾಕಂತಂದ್ರೆ ನಿಸರ್ಗವೇ ಇಲ್ಲ ಅಂದ್ರೆ ಮನುಷ್ಯನೂ ಇಲ್ಲ, ಮನುಷ್ಯತ್ವನೂ ಇಲ್ಲ. ಮುಗದ ಹೋಯ್ತು ಅಲ್ಲಿಗೆ ಎಲ್ಲಾನು ಕತಿ. ಹೌದಾ? ಅದರ ಆಧಾರವನ್ನ ಇಟ್ಕೊಂಡು ಇಲ್ಲಿ ನಮ್ಮಲ್ಲಿ ಏನ್ ಮಾಡಿದ್ರು ಅಂದ್ರೆ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತಗೊಂಡ್ರು. ಈ ಯೋಜನೆಗಳಿಗೆಲ್ಲವೂ ಒಂದು ಆಧಾರ ಬೇಕಾಗಿತ್ತು, ಸಂವಿಧಾನದ ಆಧಾರ ಬೇಕಾಗಿತ್ತು. ಆ ಸಂವಿಧಾನದ ಆಧಾರವೇ ಯಾವುದು?
ಆರ್ಟಿಕಲ್ 48 ಸಬ್ ಕ್ಲಾಸ್ ಎ. ಇದು ಸಂವಿಧಾನದ ಆಧಾರವನ್ನ ಕೊಡ್ತೈತಿ. ನೀ ಎಲ್ಲಿ ಬೇಕಾದಲ್ಲಿ ಹೋಗಿ ಕೋರ್ಟಿಗೆ ಸರ್ ಇದು ಪ್ರಾಜೆಕ್ಟ್ ಯೋಜನೆ ತಗೊಂಡ್ರೆ ನಮಗೆಲ್ಲ ಲಾಸ್ ಆಗತೈತಿ ಅಂತೇಳಿ ನೀ ಕೋರ್ಟಿಗೆ ಹೋದ್ರೂ ಈ ಕಲಂ ಏನ್ ಮಾಡ್ತೈತಿ ಅಂತಂದ್ರೆ ಅದನ್ನ ರಕ್ಷಣೆ ಮಾಡ್ತೈತಿ. ನೋಡೋಣ ಅದು ಏನೈತಿ ಅಂತೇಳಿ. ಹೌದಾ? ಈಗ ಅದ್ರ ಡೆಫಿನಿಷನ್ ಅದು ಇದು ಎಲ್ಲಾನು ನೋಡ್ಕೊಂತ ಹೋಗೋಣ. ಇಲ್ಲಿ ಹಿಡಿದ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ಬೋದು. ಆರ್ಟಿಕಲ್ 48 ಸಬ್ ಕ್ಲಾಸ್ ಎ ಏನ್ ಹೇಳ್ತೈತಿ? ದ ಸ್ಟೇಟ್ ಶಾಲ್ ಎಂಡ್ಯೂರ್. ರಾಜ್ಯ ಕಂಪಲ್ಸರಿ ಪ್ರಯತ್ನ ಮಾಡಬೇಕು. ಯಾವ್ದ್ರ ಸಲುವಾಗಿ? ಟು ಪ್ರೊಟೆಕ್ಟ್, ರಕ್ಷಣೆ ಮಾಡುವ ಸಲುವಾಗಿ. ಏನು ರಕ್ಷಣೆ ಮಾಡುವ ಸಲುವಾಗಿ? ಟು ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್, ಉನ್ನತೀಕರಿಸೋದು ಮತ್ತು ರಕ್ಷಣೆ ಮಾಡೋದು. ಯಾವುದನ್ನ? ಎನ್ವಿರಾನ್ಮೆಂಟ್, ನಿಸರ್ಗವನ್ನ ಅಥವಾ ವಾತಾವರಣವನ್ನ ರಕ್ಷಣೆ ಮಾಡುವುದು ಜೊತೆಗೆ ಉತ್ತಮಗೊಳಿಸುವುದು. ಎರಡೂನ ನೆನಪಲ್ಲಿರಬೇಕು. ಒಂದ ಬರೆದ್ರು ಅಥವಾ ತಪ್ಪ, ಎರಡು ಇರಬೇಕು. ಟು ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ದಿ ನೇಚರ್ ಆರ್ ಎನ್ವಿರಾನ್ಮೆಂಟ್ ಅಂತೇಳಿ ಬರೆದ್ರು ಅಂತಂದ್ರೆ ಓಕೆ. ಹೌದಾ? ರಾಜ್ಯ ಪ್ರಯತ್ನಿಸಬೇಕು ಯಾವುದಕ್ಕಾಗಿ? ರಕ್ಷಣೆ ಕೊಡುವ ಸಲುವಾಗಿ ಮತ್ತು ಅದನ್ನ ಉತ್ತಮಗೊಳಿಸುವ ಸಲುವಾಗಿ. ಯಾವುದಕ್ಕೆ ರಕ್ಷಣೆ ಕೊಡಬೇಕು, ಯಾವುದನ್ನ ಉತ್ತಮಗೊಳಿಸಬೇಕು ಅಂತಂದ್ರೆ ವಾತಾವರಣವನ್ನ. ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಟು ಸೇಫ್ ಗಾರ್ಡ್ ದಿ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಆಫ್ ದಿ ಕಂಟ್ರಿ. ಫಾರೆಸ್ಟ್ ಅನ್ನ ರಕ್ಷಿಸಬೇಕು, ಜೊತೆಗೆ ಕಾಡು ಪ್ರಾಣಿಗಳನ್ನು ಕೂಡ ರಕ್ಷಿಸಬೇಕು. ಇದೊಂದು ಬರೆದ್ರು. ಇದರ ಆಧಾರದ ಮೇಲೆನೆ ಪ್ರಾಜೆಕ್ಟ್ ಟೈಗರ್, ಕಾಡು ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು ಮತ್ತು ಕಾಡನ್ನ ರಕ್ಷಣೆ ಮಾಡಬೇಕು. ನ್ಯಾಷನಲ್ ಪಾರ್ಕ್ಸ್, ರಾಷ್ಟ್ರೀಯ ಉದ್ಯಾನವನಗಳು ಎಲ್ಲಾನು ಬಂದು. ಹೌದಾ? ಈ ವಾತಾವರಣ ಹಾಳು ಮಾಡ್ತಕ್ಕಂಥ ಇಂಡಸ್ಟ್ರಿಗಳು ಯಾವಪ್ಪ ಅಂತಂದ್ರೆ ಕಾರಿನ ಉತ್ಪಾದನೆ. ಹೌದಾ? ಕರೆಂಟ್ ಉತ್ಪಾದಿಸಲು ಕಲ್ಲಿದ್ದಲನ್ನ ಬಳಕೆ ಮಾಡ್ತೀವಿ, ಅದರ ಬಳಕೆ. ಈಗ ಸದ್ಯಕ್ಕೆ ನೀವು ನೋಡಬಹುದು, ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಸರ್ಕಾರ ಸಬ್ಸಿಡಿಯನ್ನ ಕೊಡ್ತೈತಿ. ವಿದ್ಯುತ್ ಚಾಲಿತ ವಾಹನಗಳಿಗೆ ಸರ್ಕಾರ ಸಬ್ಸಿಡಿಯನ್ನ ಕೊಡ್ತೈತಿ. ಯಾಕಂತಂದ್ರೆ ವಿದ್ಯುತ್ ಅನ್ನ ಬಳಸಿಕೊಂಡು ಚಲಿಸ್ತಕ್ಕಂಥ ವಾಹನಗಳು ಹೊಗೆ ಉಗುಳುವುದಿಲ್ಲ. ಹಿಂಗಾಗಿ ಅವ ಏನ್ ಮಾಡ್ತಾರು? ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಸಬ್ಸಿಡಿಯನ್ನ ಕೊಡಕತ್ತಾರು. ನೆನಪಲ್ಲಿ ಇರಬೇಕು. ಕಾರು ಇವೆಲ್ಲವೂ ಯಾವ ಇಂಧನವನ್ನ ಬಳಸಿಕೊಂಡು ಕೆಲಸ ಮಾಡ್ತಾವು ಅಂತಂದ್ರೆ ಫಾಸಿಲ್ ಫ್ಯೂಯಲ್ಸ್, ಪಳಿಯುಳಿಕೆ ಇಂಧನಗಳನ್ನ ಬಳಸಿಕೊಂಡು ಕೆಲಸ ಮಾಡ್ತವೆ. ಡೀಸೆಲ್, ಪೆಟ್ರೋಲ್, ಸೀಮೆ ಎಣ್ಣೆ ಈ ರೀತಿಯಾಗಿರ್ತಕ್ಕಂಥ ಇಂಧನಗಳನ್ನ ಬಳಸಿಕೊಂಡು ಇವು ಕೆಲಸ ಮಾಡ್ತವೆ. ಈ ಫಾಸಿಲ್ ಫ್ಯೂಯಲ್ಸ್ಗಳು ಏನ್ ಮಾಡ್ತಾವು ಅಂದ್ರೆ ಬರಿದಾಗುವ ಸಂಪನ್ಮೂಲಗಳಲ್ಲಿ ಒಂದಾಗಿರ್ತವೆ. ಬರಿದಾಗುವ ಸಂಪನ್ಮೂಲಗಳು, ದೇ ಕ್ಯಾನ್ ಎಕ್ಸಾಸ್ಟ್. ಹೌದಾ? ಅವು ಬರಿದಾಗಿ ಹೋಗ್ತವೆ. ಅಂತಹ ಸಂಪನ್ಮೂಲಗಳನ್ನ ಬಳಸಿಕೊಂಡು ಇವು ಕೆಲಸ ಮಾಡ್ತವೆ. ಜೊತೆಗೆ ಅತಿ ಹೆಚ್ಚು ವಾತಾವರಣವನ್ನ ಕೆಡಿಸ್ತವೆ. ಇದರ ಸಲುವಾಗಿ ಏನ್ ಮಾಡಕತ್ರು ಅಂತಂದ್ರ ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಗಳನ್ನ ಸ್ಥಾಪನೆ ಮಾಡಕತ್ರು. ನೀರಿನಿಂದ ಕರೆಂಟ್ ಉತ್ಪಾದನೆ ಮಾಡುವ ಯೋಜನೆಗಳನ್ನ ತಗೊಂಡ್ಬಂದ್ರು. ಗಾಳಿಯಿಂದ ಕರೆಂಟ್ ಉತ್ಪಾದನೆ ಮಾಡುವ ಯೋಜನೆಗಳನ್ನ ತಗೊಂಡ್ಬಂದ್ರು. ಇಲ್ಲಿ ತನಕ ಕರೆಂಟ್ ಅನ್ನ ಕಲ್ಲಿದ್ದಲು ಬಳಸಿಕೊಂಡು ಉತ್ಪಾದನೆ ಮಾಡುವ ಯೋಜನೆಗಳಿದ್ವು. ಈಗ ಅದನ್ನ ಹೊರತುಪಡಿಸಿ ನಾನ್ ಕನ್ಸರ್ವೇಟಿವ್ ವೇದೊಳಗೆ ಏನ್ ಮಾಡಕತ್ರು ಅಂತಂದ್ರೆ ನಾನ್ ಫಾಸಿಲ್ ಫ್ಯೂಯಲ್ಸ್ ಗಳನ್ನ ಬಳಸಿಕೊಂಡು ನಿಸರ್ಗದಲ್ಲಿ ಹೇರಳವಾಗಿ ಸಿಗ್ತಕ್ಕಂಥ ನಾನ್ ಫಾಸಿಲ್ ಫ್ಯೂಯಲ್ಸ್ ಅಂದ್ರೆ ಪಳಿಯುಳಿಕೆಗಳ ಇಂಧನಗಳನ್ನ ಹೊರತುಪಡಿಸಿ ಇರ್ತಕ್ಕಂಥ ವಸ್ತುಗಳನ್ನ ಬಳಸಿಕೊಂಡು, ಫಾರ್ ಎಕ್ಸಾಂಪಲ್ ಸೂರ್ಯನ ಕಿರಣಗಳನ್ನ ಬಳಸಿಕೊಂಡು ಸೌರ ಫಲಕಗಳನ್ನ ರೆಡಿ ಮಾಡಿಕೊಂಡು ಕರೆಂಟ್ ಅನ್ನ ಉತ್ಪಾದನೆ ಮಾಡಕತ್ರು. ನದಿಯಲ್ಲಿ ಹರಿತಕ್ಕಂಥ ನೀರಿಗೆ ಅಡ್ಡಗಟ್ಟೆ ಕಟ್ಟಿ ಅದರ ಮೂಲಕ ನೀರಿನ ಶಕ್ತಿಯನ್ನ ಬಳಸಿಕೊಂಡು ವಿದ್ಯುತ್ ಅನ್ನ ಉತ್ಪಾದನೆ ಮಾಡಕತ್ರು. ಆಮೇಲೆ ಬೀಸುವ ಗಾಳಿಯನ್ನ ಬಳಕೆ ಮಾಡಿಕೊಂಡು ಗಾಳಿ ವಿದ್ಯುತ್ ಅನ್ನ ರೆಡಿ ಮಾಡಕತ್ರು. ಹೌದಾ? ಈ ರೀತಿಯಾಗಿರ್ತಕ್ಕಂಥ ವಿದ್ಯುತ್ ಅನ್ನ ರೆಡಿ ಮಾಡುವುದರ ಮೂಲಕ ನಿಸರ್ಗವನ್ನ ತಕ್ಕ ಮಟ್ಟಿಗೆ ಡಿಸ್ಟರ್ಬ್ ಮಾಡಲಾರದೆ ಉಳಿಸಿದ್ರು. ಹೌದಾ? ಇದೇ ಸಮಯದಲ್ಲಿ 1971 ಒಂದು ವರ್ಡ್ ಹೊಸದಾಗಿ ಅಧ್ಯಯನಕ್ಕೆ ಬಂದು ಬಿಡ್ತೈತಿ. ಅದ್ಯಾವ್ದಪ್ಪ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳಿ. ಈಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ನೀನು ಬಳಸ್ಕೋ, ನಿನ್ನ ಮುಂದಿನವರಿಗೂ ಉಳಿಸು ಅಂತ. ಅದನ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ನೀನು ನಿನಗಟ್ಟ ಬಳಸಿಕೊಂಡು ಹೋದಿ ಅಂತಂದ್ರೆ ನಿನ್ನ ಮಕ್ಕಳಿಗೆ ಏನ್ ಕೊಡ್ತಿ? ಅದು ಕ್ವಶನ್. ನಿಸರ್ಗ ನಿಂದೊಬ್ಬಂದೇ ಸ್ವತ್ತಲ್ಲ, ಅದೇನು ನಿಮ್ಮ ಅಪ್ಪನ ಆಸ್ತಿ ಅಲ್ಲ. ನೀ ಏನ್ ಮಾಡ್ಬೇಕು ಅಂತಂದ್ರೆ ನಿನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಬಳಸಿಕೊಂಡು ಉಳಿದದ್ದನ್ನ ಮುಂದಿನ ಫ್ಯೂಚರ್ಗೆ ಬಿಟ್ಟು ಹೋಗ್ಬೇಕು. ಎಲ್ಲ ನಂದೈತಿ ನಮ್ಮ ಅಪ್ಪಂದೈತಿ ಅಂತೇಳಿ ಎಲ್ಲ ಗುಡ್ಡ ಆಗದ ಕಬ್ಬಿಣ ಎಲ್ಲ ಮಾರ್ಕೊಂಡೆ ನಡೆದ್ರೆ ಈಗ ಬಂಗಾರದ ರೇಟ್ 1,30,000 40,000 ಆಗೈತಿ. ಏನಾಯ್ತು ಅದು ಕತಿ? ಯಾಕದ್ರಕ್ಕೆ ಅಷ್ಟು ವ್ಯಾಲ್ಯೂ? ಯಾಕಂತಂದ್ರೆ ಆ ಸಂಪನ್ಮೂಲ ಮುಗಿದ್ ಹೊಂಟೈತಿ. ಪೆಟ್ರೋಲ್ 30 ರೂಪಾಯಿ ಲೀಟರ್ ಇತ್ತು ನನಗೆ ಗೊತ್ತಿದ್ದಾಗ. ನಾ ಅದ್ರ ಹಿಂದಿಂದ ಹೇಳಾಯ್ತಿಲ್ಲ, ನನಗೆ ಗೊತ್ತಿದ್ದಂಗೆ ನನಗೆ ತಿಳಿತಾ ಬರ್ತಾ ಅಂದ್ರೆ ನನಗೆ ತಿಳುವಳಿಕೆ ಬಂದಾಗ ಪೆಟ್ರೋಲ್ ಬೆಲೆ 30 ರೂಪಾಯಿ ಇತ್ತು. ಈಗ ಪೆಟ್ರೋಲ್ ಬೆಲೆ ಯಾಕಾಯ್ತು 110? ಯಾಕಾಯ್ತು? ಅದು ಬರಿದಾಗುವ ಸಂಪನ್ಮೂಲ. ನಿನ್ನ ಬಳಕೆಗೆ ಎಷ್ಟು ಬೇಕೋ ಅಷ್ಟನ್ನ ಬಳಕೆ ಮಾಡ್ಕೋಬೇಕಾಗಿತ್ತು. ನಿನಗೆ ಅವಶ್ಯಕತೆ ಎಷ್ಟಿತ್ತು ಅಷ್ಟನ್ನ ಬಳಕೆ ಮಾಡ್ಕೋಬೇಕಾಗಿತ್ತು. ನೀನು ರಿಸರ್ಚ್ಗೆ ಹೋಗುವಾಗೂ ಬೈಕ್ ಹತ್ತಿ ಹೋಗೋದು ಮಾಡೆಲ್ಲ ಹಿಂಗ್ ಮಾಡಿದಕ್ಕನ ಆ ಪರಿಸ್ಥಿತಿ.
ಯಾವ ಪರಿಸ್ಥಿತಿ? ₹110 ಪೆಟ್ರೋಲ್ ಪರಿಸ್ಥಿತಿ. ಹೌದಾ? ಇದನ್ನ ಹಿಂಗೇನೆ ನಾವು ಮುಂದುವರಿಸಿದ್ವಿ ಅಂತಂದ್ರೆ ನಿಸರ್ಗದೊಳಗೆ ಏನು ಉಳಿಯೋದಿಲ್ಲ. ನಿಸರ್ಗ ಉಳಿಲಿಲ್ಲ, ನೀನು ಇಲ್ಲ. ಅದಕ್ಕ ಸ್ಲೋಗನ್ಗಳು ಬರ್ತವೆ. ಕಾಡು ಉಳಿಸಿ, ನಾಡು ಬೆಳೆಸಿ. ಏನದು? ಎದ್ರ ಸಂಬಂಧ ಬಂದ್ರೆ ಅದು ಕಾಡು ಉಳ್ಸಕ್ಕೆ? ನೀವ್ ಯಾರು ಕಾಡು ಉಳ್ಸೋದೇ ಬೇಡ. ಸುಮ್ನೆ ನಿಮ್ಮಷ್ಟಕ್ಕೆ ನೀವು ಇದ್ದು ಬಿಡ್ರಪ್ಪ, ಸಾಕು ನಮಗೆ. ಬೇರೆ ನೀವು ಕಾಡು ಉಳಿಸೋದು ಬೇಡ, ನಾಡು ಬೆಳೆಸೋದು ಬೇಡ. ತಾನೇ ಉಳಿತಾವು, ತಾನೇ ಬೆಳಿತಾವು. ನಿಮ್ಮಷ್ಟಕ್ಕೆ ನೀವು ಉಳಿದ್ ಬಿಟ್ರೆ ಸಾಕು. ನೀವ್ ಏನ್ ಮಾಡ್ತೀರಿ ಅಂದ್ರೆ ನಿಮ್ಮ ಮನದ ಆಸೆಯನ್ನ, ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಪೂರೈಕೆ ಮಾಡ್ಕೊಳಕ್ಕೆ ಕಾಡು ಕಡದ್ ಹೊಲ ಮಾಡ್ಕೊಂಡೆ. ಅಯ್ಯೋ, ಅದ್ರಾಗೂ ಬಾಗಲಕೋಟೆ ಒಳಗೆ ನೋಡಿವಿ ನಾವು ಕೆಲವೊಂದಿಷ್ಟು ಊರಿನ ಕಾಡಿನ ಏರಿಯಾದಾಗ ಅದಾವು. ಅದೇನು ಫಾರೆಸ್ಟ್ ಏರಿಯಾ ಐತಿಲ್ಲ, ಅದ್ರ ಫಾರೆಸ್ಟ್ ಏರಿಯಾ ಬೇಕಂದ್ರೆ ಚೆಕ್ ಮಾಡ್ಕೋರಿ. ನಿಮಗೆ ಯಾರಿಗಾರ ಆ ಊರಿನ ಹೆಸರು ಬೇಕಾಗಿತ್ತು ಅಂದ್ರೆ ನಾನು ಕೊಡ್ತೀನಿ. ಐ ವಿಲ್ ರೆಡಿ ಟು ಗಿವ್ ದ ನೇಮ್. ವಿಲ್ ಯು ಹ್ಯಾವ್ ಅವರ್ ವಿಲ್ ಆರ್ ಗಟ್ಸ್ ಟು ದಿ ಎನ್ಕ್ವೈರಿ? ನಿಮಗ ಕೊಡ್ತೀನಿ ಮಾತ್ರ ನಾನು. ಇರ್ಲಿ, ಅದೇನಾರ ಇರ್ಲಿ, ಆ ವಿಷಯ ಬೇಡ. ಈಗ ಏನೋ ಎಲ್ಲ ಅವರು ಸಂಸಾರ ಕಟ್ಕೊಂಡಾರ, ಅಲ್ಲಿ ಇರ್ಲಿ. ಆದ್ರೆ ಅದ್ರ ನಂತರನೂ ಅಕ್ವೈರ್ ಆಗೋದನ್ನ ತಡೆಗಟ್ರಿ ಅಂತ. ನಮ್ಮಲ್ಲಿ ಒಬ್ರು ನಮ್ಮ ಫ್ರೆಂಡ್ ಒಬ್ರು ಫಾರೆಸ್ಟ್ ಆಫೀಸರ್ ಸರ್. ಅವ ಹೇಳ್ತಾನೆ, ಬ್ರದರ್, ಫಾರೆಸ್ಟ್ ಉಳಿದಿರೋದು ಫಾರೆಸ್ಟ್ ಆಫೀಸ್ದಿಂದ ಅಲ್ಲ, ಅಲ್ಲಿರ್ತಕ್ಕಂಥ ಈ ಪ್ರಿಡೇಟರ್ಸ್ ಗಳಿಂದ, ಚಿರತೆ, ತೋಳ, ಹುಲಿ, ಸಿಂಹ ಇವುಗಳಿಂದ ಉಳಿದೈತಿ, ಅವುಗಳ ಅಂಜಿಕೆಯಿಂದ ಉಳಿದೈತಿ. ಇರ್ಲಿಲ್ಲ ಅಂತಂದ್ರೆ ಇಷ್ಟರೊಳಗ ಹರೋಹರ ಏನು ಉಳಿತಿರ್ಲಿಲ್ಲ ಅಂದವ. ನಾವು ನನಗೂ ಆಗ ಒಂದ್ಸಲ ವಿಚಾರ ಮಾಡೀನಿ, ಯಾಕೆ ಹಿಂಗ ಅನ್ನಕತಿ ಅಂತೇಳಿ. ಅವ ಹೇಳ್ದ, ಏನ್ ಹೇಳ್ದ ಅಂತಂದ್ರ, ಅಣ್ಣ ಇದೊಂದು ಚೌಕ್ ಏರಿಯಾ ಕಾಡ್ ಐತೆ ಅನ್ಕೊಳ್ಳೋಣ. ಇಲ್ಲಿ ಫಾರೆಸ್ಟ್ ಆಫೀಸ್ ಐತಿ, ಇಲ್ಲಿ ಎಲ್ಲೋ ಗಿಡ ಬಿದ್ದಿರ್ತೈತಿ, ದೊಡ್ಡ ಗಿಡ ಬಿದ್ದಿರ್ತೈತಿ, ಗಾಳಿಗೋ ಮಳೆಗೋ ಹೆಂಗೋ ಬಿದ್ದಿರ್ತೈತಿ ಅದು. ಇವ್ರು ಏನ್ ಮಾಡ್ತಾರು ಅಂತಂದ್ರ ಆ ಗಿಡ ತಗೊಂಡ್ ಬರಾಕ ಹಾದಿ ಮಾಡ್ಬೇಕಲ್ಲ, ರೋಡ್ ಮಾಡ್ಬೇಕಲ್ಲ, ಅದಕ್ಕೆ ಇದ್ರ ಮಿಡಲ್ದಾಗ ಎಷ್ಟು ಗಿಡಗಳು ಬರ್ತಾವಲ್ಲ ಎಲ್ಲ ಕಡ್ಕೊತ ಹೋಗ್ತಾರ ಬಿಡ್ತಾರ ಸೆಕೆಂಡ್ರಿ. ಆಮೇಲೆ ನೆಡುತೋಪುಗಳನ್ನ ಮಾಡಲು ಅವರಿಗೆ ಫಂಡ್ ಬಂದಿರ್ತೈತಿ. ಅವು ಬುಕ್ಲೆಟ್ನಾಗ ಅಷ್ಟ ಇರ್ತವೆ, ರೆಕಾರ್ಡ್ನಾಗ ಅಷ್ಟ ನೆಡುತೋಪುಗಳನ್ನ ನೆಟ್ಟಿರ್ತಾರೆ, ಎಲ್ಲಿ ಇರೋದಿಲ್ಲ. ಸರ್, ಎಲ್ಲ ದನಗಳು ಮೇದಾವ ತಿಳ್ಕೊತ್ ಬಂದ್ಬಿಡ್ತಾರ ಅವ್ರು. ಏನ್ ಕತೆನ. ಅದಕ್ಕೆ ಈಗ ಹುಲಿ ಮತ್ತು ಕಾಡು ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ಸಂಘರ್ಷ ಜಾಸ್ತಿ ಯಾಕಾಗತ್ತೈತಿ ಅಂತ ಅನ್ಕೊಂಡ್ರೆ, ದೇರ್ ಇಸ್ ನೋ ಬಫರ್ ಜೋನ್ ಎಟ್ ಆಲ್. ಬಿಕಾಸ್ ಆಫ್ ವಾಟ್ ವಿ ಎನ್ಕ್ರೋಚ್ಡ್ ದಿ ಫಾರೆಸ್ಟ್ ಏರಿಯಾ. ನಾವೇನ್ ಮಾಡಿವಿ ಅಂತಂದ್ರೆ ಅವುಗಳ ಜಾಗಗಳನ್ನ ಆಕ್ರಮಣ ಮಾಡ್ಕೊಂಡಿವಿ. ಯಾವ ಜಾಗದೊಳಗೆ ಹುಲಿ ಸಿಂಹಗಳು ಇರಬೇಕಾಗಿತ್ತೋ ಆ ಜಾಗಗಳನ್ನು ನಾವು ಆಕ್ರಮಣ ಮಾಡ್ಕೊಂಡು, ನಮ್ಮ ಊರಾಗ ಹುಲಿ ಬಂದೈತಿ, ನಮ್ಮ ಊರಾಗ ಚಿರತೆ ಬಂದೈತಿ ಅಂತ ಜಿಗದಾಡಕತ್ತೀವಿ. ಸಾಹೇಬ್ರೆ, ನಿಮ್ ಊರಿಗೆ ಅವು ಬಂದಿಲ್ಲ, ಅವ್ರ ಊರಾಗ ನೀವು ಅದಿರಿ. ನೀವು ಮೊದಲ ಆ ಊರ್ ಬಿಡ್ರಿ, ಎಲ್ಲಾ ಬರಬರಕೈತಿ. ಎಲ್ಲಿ ಹುಲಿನೂ ಬರಂಗಿಲ್ಲ, ಸಿಂಹನೂ ಬರಂಗಿಲ್ಲ. ಏನ್ ಮಾಡಕತ್ತೀರಿ? ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ತದ್ವ ಅರಣ್ಯದ ನಾಶವನ್ನ ಮಾಡಕತ್ತೀರಿ. ಅರಾವಳಿ ಪರ್ವತಗಳನ್ನ ಅಲ್ಲಿ ಯಾವುದೋ ಒಂದು ಅದಿರೈತಿ, ಕಬ್ಬಿಣದ ಅದಿರೈತೋ ಇದ್ರ ಅದಿರೈತೋ ಅಂತ ಹೇಳಿ ಗಣಿಗಾರಿಕೆ ಮಾಡಕ್ ಕೊಡಕತ್ತೀರಿ. ಎಲ್ಲಿ ಉಳಿಬೇಕು ನಿಮಗೆ ಅರಾವಳಿ ಪರ್ವತ? ಕುದುರೆ ಮುಖದಲ್ಲಿ ಆಗಿದ್ದು ಅದೇ. ಕೋಲಾರ ಅಂತೂ ಮಾತಾಡೋದಿಲ್ಲ, ಬಳ್ಳಾರಿ ಉಳದೇ ಇಲ್ಲ. ಏನ್ ಮಾಡಕತ್ತೀರಿ ನೀವು? ಕಲ್ಲಿದ್ದಲು ಸಿಕ್ತೈತಿ ಗುಡ್ಡ ಆಡೋದು. ನಿಸರ್ಗದ ಜೊತೆಗೆ ಆಟ ಆಡ್ಬೇಕು. ಇಲ್ಲತ್ತಲ್ಲ, ನಿಸರ್ಗ ಜೊತೆ ಆಟ ಆಡ್ರಿ. ನಿಸರ್ಗ ಎಕ್ಸೆಪ್ಟ್ ಮಾಡ್ಕೋತೈತಿ. ನೀವು ನಿಸರ್ಗಕ್ಕೆ ಮೋಸ ಮಾಡಬೇಡ್ರಿ. ನಿಸರ್ಗ ನಿಮ್ಮನ್ನು ಗುಮ್ಮತೈತಿ, ಒಂದ್ಸಲ ಗುಮ್ಮತೈತಿ, ನೆನಪಲ್ಲಿ ಇರ್ಲಿ. ಅವಶ್ಯಕತೆ ಏನಾಯ್ತು ಅದನ್ನಷ್ಟ ಮಾಡ್ರಿ, ಅವಶ್ಯಕತೆ ಏನಿಲ್ಲೋ ಮಾಡಕ ಹೋಗ್ಬೇಡ್ರಿ. ಈ ಡೆವಲಪ್ಮೆಂಟ್ ಅನ್ನೋ ಹೆಸರು, ಅಭಿವೃದ್ಧಿ ಅಂತಕ್ಕಂಥ ಹೆಸರು ಎಲ್ಲಿಗೆ ಸೀಮಿತ ಆಗೈತಿ ಅಂತ, ದೊಡ್ಡ ದೊಡ್ಡ ಕಟ್ಟಡಗಳಿಗೆ, ದೊಡ್ಡ ದೊಡ್ಡ ವಾಹನಗಳಿಗೆ ಮಾತ್ರ ಸೀಮಿತ ಆಗೈತಿ. ಅಭಿವೃದ್ಧಿ ಅಂದ್ರೆ ಏನ್ರಿ? ಏನ್ ನಿಮ್ ಪ್ರಕಾರ ಅಭಿವೃದ್ಧಿ ಅಂದ್ರೆ? ಕಾಂಕ್ರೀಟ್ ರೋಡ್ ಮಾಡೋದ ಅಭಿವೃದ್ಧಿ? ನೀರ್ ಸಕರ ಹಿಂಗೋದಿಲ್ಲ ಸರ್. 2 ದಿನ ಮಳೆ ಆಯ್ತು ಅಂತ 3ನೇ ದಿನಕ್ಕೆ ಮಳಿ ನೀರು ಭೂಮಿ ಒಳಗೆ ಹಿಂಗ್ಲಾರ್ದೆ ಸೀದಾ ನಿಮ್ಮ ಮನೆ ಒಳಗೆ ಬರ್ತೈತಿ. ಅವಾಗ ಮಳೆ ಹಂಗಾಯ್ತು, ಮಳೆ ಹಿಂಗಾಯ್ತು. ಏನ್ ಮಾಡ್ರಿ? ನೀರ್ ಹಿಂಗಾಕಿ ಜಾಗ ಎಲ್ಲಿ ಬಿಟ್ರಿ ಸರ್? ಹೋಗ್ಲಿ, ನೀರಿನ ಸ್ಪೀಡನ್ನ ತಡೆಯುವ ಸಲುವಾಗಿ ಮೊದಲು ರೋಡ್ ಕೊಟ್ಟ ಏನ್ ಮಾಡ್ತಿದ್ರು ಅಂತಂದ್ರೆ ಗಿಡ ನೆಡ್ತಿದ್ರು. ಎಲ್ಲಿದಾವ್ ನಿಮ್ ಗಿಡಗಳು? ಎಲ್ಲ ಉರುಳಿಸಿ ಮತ್ತು ರೋಡ್ ಮಾಡ್ತಿದ್ರಿ. ಇಲ್ಲ, ಡೆವಲಪ್ಮೆಂಟ್ ಮಾಡೋದ್ ನನ್ ತಪ್ಪ ಅನ್ನೋದಿಲ್ಲ. ಸಸ್ಟೈನೇಬಲ್ ಆಗಿಲ್ಲ ಅಂತಂದ್ರೆ ಆ ಡೆವಲಪ್ಮೆಂಟೇ ಅಲ್ಲ. ಭೂತಾನ್ ಮಾದರಿಯನ್ನ ಅನುಸರಿಸ್ರಿ. ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಕೊಡ್ತಾರ ಅವರು. ಅಭಿವೃದ್ಧಿ ಸೂಚ್ಯಂಕವನ್ನ ಕೊಡೋದಿಲ್ಲ, ವರ್ಲ್ಡ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೊಡೋದಿಲ್ಲ ಅವರು, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನ ಕೊಡ್ತಾರೆ. ಏನ್ ಮಾಡಲ್ ಅದು? ಅದು ಅರ್ಥ ಆಗೋದಿಲ್ಲ. ಮೊದಲು ಅನುಭವಿಸ್ರಿ ಅದನ್ನ. ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ರಿ ಏನ್ ಮಾಡಕತ್ತಾರಂತ. ಅವ್ರು ಜೀರೋ ಕಾರ್ಬನ್ ಇದೆ ಸರ್, ಅವ್ರದ್ದು ಜೀರೋ ಎಮಿಟಿಂಗ್ ಕಾರ್ಬನ್ ಇದೆ. ಇಂಡಸ್ಟ್ರಿನೇ ಇಲ್ಲೇನಂತ ಕೇಳಬೇಡ್ರಿ. ಏನಿದ್ರು ಏನ್ ಮಾಡ್ತಿದಾರೆ ಅಂತ ನೋಡ್ರಿ. ಕಾರ್ಪೊರೇಟಿವ್ ರೆಸ್ಪಾನ್ಸಿಬಿಲಿಟಿ ಅದೇನೋ ಬರ್ತೈತಲ್ಲ, CSR, ಎಲ್ಲಿದೆ ಅದು ನಿಮ್ದು? ಎಲ್ಲ ಅಭಿವೃದ್ಧಿಯ ಹೆಸರಿನಲ್ಲಿ ಅನಾಚಾರಗಳು ನಡೀತಿದ್ದಾವೆ. ನೆನಪಲ್ಲಿ ಇರಲಿ, ಅಭಿವೃದ್ಧಿಯ ಹೆಸರಿನಲ್ಲಿ ಅನಾಚಾರಗಳು ನಡೀತಿದ್ದಾವೆ. ಈ ಅನಾಚಾರಗಳನ್ನ ನಿಸರ್ಗ ಒಂದು ಮಟ್ಟದಲ್ಲಿ ಮಾತ್ರ ಸಹಿಸ್ಕೊತೈತಿ. ಮಿತಿ ಮೀರಿತು ಅಂತಂದ್ರೆ ನಿಸರ್ಗ ನಿಮ್ಮನ್ನೆಲ್ಲರನ್ನು ಮಡಿಲೊಳಗೆ ಹಾಕೋತೈತಿ. ನೆನಪಲ್ಲಿ ಇರಲಿ. ಅನಾಚಾರ ಮಾಡಬೇಡ್ರಿ, ಆಚಾರ ಇರ್ಲಿ, ತೊಂದರೆ ಇಲ್ಲ. ಅನಾಚಾರಕ್ಕೆ ಇಳಿದ್ರಿ
ದಟ್ ಇಸ್ ಅನ್ ಅಪ್ ಟು ಯು. ನಮಗೆ ಬಿಟ್ಕೊಟ್ಟ ವಿಚಾರ ಅದು. ನಾವು ನಿಸರ್ಗದ ಜೊತೆ ಏನ್ ಮಾಡ್ತೀವಿ ಏನಿಲ್ಲ ಹೋಗ್ಲಿ. ಆರ್ಟಿಕಲ್ 48 ಸಬ್ ಕ್ಲಾಸ್ ಎ ಏನ್ ಹೇಳ್ತೈತಿ ಅಂತಂದ್ರೆ ಪ್ರೊಟೆಕ್ಟ್ ದಿ ನೇಚರ್ ಅಂತ ಹೇಳ್ತೈತಿ. ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ದಿ ನೇಚರ್ ಅಂತ ಹೇಳ್ತೈತಿ. ಬರೀ ಪ್ರೊಟೆಕ್ಟ್ ಅಂತ ಹೇಳೋದಿಲ್ಲ, ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ದಿ ನೇಚರ್ಸ್. ವಾಟರ್ ಪೊಲ್ಯೂಷನ್ ಆಕ್ಟ್, ಏರ್ ಪೊಲ್ಯೂಷನ್ ಆಕ್ಟ್, ಎದಕ್ ಬಂದ್ವಿ? ವಾಟ್ ಈಸ್ ದ ಮೀನಿಂಗ್ ಆಫ್ ಪೊಲ್ಯೂಷನ್, ವೆದರ್ ಯು ಆರ್ ನೋ ಆರ್ ನಾಟ್? ನಿಮ್ಗೆ ಗೊತ್ತೈತಿ ಅದ್ರ ಬಗ್ಗೆ? ಪೊಲ್ಯೂಷನ್ ಅಂದ್ರೆ ಏನಂತ ಅದರಾಗೂ ಡೆಫಿನೇಷನ್ ಬರೀತಾರೆ. ಮಾನವನ ಜೀವಕ್ಕೆ ಅಪಾಯವಾಗುವಷ್ಟರ ಮಟ್ಟಿಗೆ ಪರಕೀಯ ವಸ್ತುಗಳನ್ನ ಗಾಳಿಗೆ ಸೇರಿಸೋದನ್ನ ಏರ್ ಪೊಲ್ಯೂಷನ್ ಅಂತ ಕರಿತೀವಿ, ನೀರಿಗೆ ಸೇರಿಸೋದನ್ನ ವಾಟರ್ ಪೊಲ್ಯೂಷನ್ ಅಂತ ಕರಿತೀವಿ, ನಿಸರ್ಗಕ್ಕೆ ಸೇರಿಸೋದನ್ನ ನಿಸರ್ಗದ ಪೊಲ್ಯೂಷನ್ ಅಂತ ಕರಿತೀವಿ. ಅಲ್ಲಿನೂ ಕೂಡ ಇಡೀ ಪ್ರಾಣಿಗಳನ್ನ ಕನ್ಸಿಡರ್ ಮಾಡೋದಿಲ್ಲ, ಮಾನವನ ಜೀವಕ್ಕೆ ಅಪಾಯವಾಗುವಷ್ಟರ ಮಟ್ಟಿಗೆ ಅಂತೇಳಿ ಬರಿತೀವಿ. ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನ ರಿಪೇರ್ ಮಾಡ್ತಾರೆ, ವಾಸಯೋಗ್ಯ ನಗರಗಳನ್ನ ತೋರಿಸ್ತಾರೆ. ವಾಸಯೋಗ್ಯ ನಗರಗಳು ಯಾರಿಗೆ? ವಾಸಯೋಗ್ಯ ನಗರಗಳು ಮನುಷ್ಯರಿಗೆ ಅಲ್ಲ. ಪ್ರಾಣಿಗಳು ಪಕ್ಷಿಗಳು ನಿಸರ್ಗದ ಅಧಿಪತಿಗಳಲ್ಲವ, ನಿಸರ್ಗಕ್ಕೆ ಬಂದದ್ದಲ್ಲ, ನಿಸರ್ಗದ ಮಕ್ಕಳಲ್ಲ ಅವು. ಅವಕ್ಕೇನಾದ್ರೂ ಆದ್ರೂ ನಡೀತೈತಿ, ನಮಗೇನಾಗಬಾರ್ದು. ಏನ್ ಮೈಂಡ್ ಸೆಟ್ ಏನೋ ಹೋಗ್ಲಿ. ಇದಿಷ್ಟು ಮಾಹಿತಿ ಆರ್ಟಿಕಲ್ 48 ಸಬ್ ಕ್ಲಾಸ್ ಎನ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 49 ಬಗ್ಗೆ ಡಿಸ್ಕಷನ್ ಮಾಡೋಣ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 49 ಬಗ್ಗೆ ಡಿಸ್ಕಷನ್ ಮಾಡೋಣ. ಎಸ್ಪೆಷಲಿ ಈ ವಿಡಿಯೋಗಳನ್ನ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡ್ರಿ. ಯಾಕಂತಂದ್ರೆ ಬಾರಿ ಒಳ್ಳೆ ಮಾಹಿತಿಗಳನ್ನ ನಾನು ಹೇಳಕತ್ತೀನಿ ಅಂತ ನನಗೆ ಅನಿಸ್ತೈತಿ. ಏನಾದ್ರೂ ತಪ್ಪು ಮಾಹಿತಿ ಕೊಟ್ಟಿದ್ವಿ ಅಂತಂದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸ್ರಿ, ತಿದ್ದುಕೊಂತೀವಿ. ಆಮೇಲೆ ನಿಮ್ಮ ಲೈಕ್ಸು ಕಮೆಂಟ್ಸು ಇದ್ದು ಅಂತಂದ್ರೆ ನಮಗೂ ಸ್ವಲ್ಪ ಇನ್ಸ್ಪಿರೇಷನ್ ಇರ್ತೈತಿ ವಿಡಿಯೋಗಳನ್ನು ಮಾಡಕ್ಕೆ. ಲೈಕು ಕಮೆಂಟು ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 49 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.